ಯಾವ ರೀತಿ ಸಿದ್ಧತೆಗಳಾಗಿದೆ, ಯಾವ ರೀತಿ ಸಂಭ್ರಮ ಸಡಗರ ಮೈಸೂರಿನಾದ್ಯಂತ ಮನೆ ಮಾಡಿದೆ ಅಂತ ಈಗ ತಾನೇ ನಮ್ಮ ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟರು. ಯಾವ ರೀತಿ ಈ ಅಭಿಮನ್ಯು ಸೇರಿದಂತೆ ಉಳಿದ ಆನೆಗಳನ್ನು ಸಿಂಗಾರ ಮಾಡಲಾಗ್ತಾ ಇದೆ ಜಂಬೂ ಸವಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಈ ಆನೆಗಳ ಮೇಲೆ ಸಿಂಗಾರ ಮಾಡೋದಕ್ಕೂ ಕೂಡ ಒಂದಷ್ಟು ವಿಧಿವಿಧಾನಗಳಿರುತ್ತೆ. ಆಗಲೇ ಹೇಳಿದ್ವಲ್ಲ, ಯಾವುದೋ ಕಲರ್ಫುಲ್ ಆಗಿರೋ ಬಣ್ಣಗಳನ್ನು ತಂದು ಬಳಿಯೋದಿಲ್ಲ, ಬದಲಾಗಿ ಈ ಪ್ರಾಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ನ್ಯಾಚುರಲ್ ಆಗಿರುವಂಥ ಕಲರ್ಗಳನ್ನು ಬಳಸಿ ಅಲ್ಲಿ ಸಿಂಗಾರ ಮಾಡಲಾಗುತ್ತೆ. ಆನೆಗಳಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಈ ಚರ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಅಂಥ ಬಣ್ಣಗಳನ್ನು ಬಳಕೆ ಮಾಡಿಕೊಂಡು ಅದ್ಭುತವಾಗಿ ಅದರ ಮೇಲೆ ಚಿತ್ತಾರಗಳನ್ನು ಕೂಡ ಬಿಡಿಸ್ತಾರೆ. ಹಾಗಾಗಿ ಆ ಚಿತ್ತಾರಗಳನ್ನು ಯಾವ ರೀತಿ ಬಿಡಿಸ್ತಾ ಇದ್ರು, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಇದ್ವಿ. ಇನ್ನು ಕೊನೆಯ ಹಂತ ಈ ಕಡೆ ನೋಡ್ತಾ ಇದ್ದೀರಿ, ಸ್ತಬ್ಧ ಚಿತ್ರಗಳು. ಈ ಜಂಬೂ ಸವಾರಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟೋ ಅದರ ಹಿಂದೆ ಸ್ತಬ್ಧ ಚಿತ್ರಗಳು ಕೂಡ ಸಾಥ್ ಕೊಡುತ್ತೆ. ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ, ಆ ಜಿಲ್ಲೆಗಳ ವಿಶೇಷತೆಗೆ ಸಂಬಂಧಪಟ್ಟಂತೆ ಒಂದೊಂದು ಟ್ಯಾಬ್ಲೋಗಳು ಕೂಡ ಮೆರವಣಿಗೆಯಲ್ಲಿ ಸಾಗುತ್ತೆ. ಆ ಟ್ಯಾಬ್ಲೋಗಳಿಗೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಉತ್ಸವ ಮೂರ್ತಿ, ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿಗೆ ಆಲ್ರೆಡಿ ವಿಶೇಷ ಪೂಜೆ ಪುನಸ್ಕಾರಗಳು ಬೆಳಗ್ಗೆ 8 ಗಂಟೆಯಿಂದಲೇ ಆಗಿದೆ. ಈಗ ಉತ್ಸವ ಮೂರ್ತಿಯನ್ನು ಅಲ್ಲಿಂದ ತರಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೇರವಾಗಿ ಉತ್ಸವ ಮೂರ್ತಿ, ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಮಧ್ಯಾಹ್ನದ ಬಳಿಕ ಈ ಚಿನ್ನದ ಅಂಬಾರಿಯಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಲಾಗುತ್ತೆ. ಹಾಗಾಗಿ ಅಂತಿಮ ಹಂತದ ಸಿದ್ಧತೆಗಳು ಅದಕ್ಕೆ ಬೇಕಾಗಿ ಆಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ವಿ. ಒಟ್ನಲ್ಲಿ ನಾಡ ಹಬ್ಬ ದಸರಾ ನಮ್ಮ ನೆಲೆ ಅಂದರೆ ನಮ್ಮ ನೆಲದ ಕಲೆ ಸಂಸ್ಕೃತಿಯ ಅನಾವರಣ ಆಗುತ್ತೆ. ಜಿಲ್ಲೆಗಳ ವಿಶೇಷತೆಗಳನ್ನು ಕೂಡ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಒಂದೇ ವೇದಿಕೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಗಮನಿಸೋದಕ್ಕೆ ಒಂದು ಉತ್ತಮ ಅವಕಾಶ. ಹಾಗಾಗಿ ನಾಡ ಹಬ್ಬ ದಸರಾ ಹಲವು ವಿಶೇಷತೆಗಳಿಂದ ಕೂಡಿರುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ.